ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ನೀರ್ದೋಸೆ ಕುಟುಂಬ ಇವತ್ತು 50,000 ಜನ ಸಬ್ಸ್ಕ್ರೈಬರ್ಸ್ನ ಪಡ್ಕೊಳ್ಳೋದ್ರ ಮುಖಾಂತರ ನಾವು ಇನ್ನೊಂದು ಕನಸನ್ನ ಮೇಯ್ನಾಗಿ ಇಟ್ಕೊಂಡು ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ವು. ಆ ಕನಸನ್ನ ನಾವು ಸಾಧಿಸ್ಬೋದು ಅನ್ನೋ ನಂಬಿಕೆನ ನಮಗೆ ಕೊಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಆ್ಯಂಡ್ ನಮ್ಮ ಈ ಒಂದು ಹ್ಯಾಪಿನೆಸ್ನ ಹಂಚ್ಕೊಳ್ಳೋದಕ್ಕೆ ನಮ್ಮೊಟ್ಟಿಗೆ ಒಂದು ಸೆಲೆಬ್ರಿಟಿ ಜೋಡಿ ಇದ್ದಾರೆ. ಆ್ಯಂಡ್ ಅವ್ರು ಯಾರು ಅಲ್ಲ, ನಮ್ಮ ಕಾಮಿಡಿ ಕಿಲಾಡಿ ಜೋಡಿ ದಿವ್ಯಾ ಮೇಡಮ್ ಆ್ಯಂಡ್ ಜಿಜಿ ಸರ್. ಹಾಯ್ ಮೇಡಮ್. ಹಾಯ್. ನಮ್ಮ ನೀರ್ದೋಸೆ ಚಾನೆಲ್ ನೀವು ನೋಡಿರ್ತೀರ ಅನ್ಸುತ್ತೆ. ನಿಮಗೆ ಅದ್ರ ಬಗ್ಗೆ ಅಭಿಪ್ರಾಯ ನೀವು ಜನರ ಹತ್ರ ಹೇಳ್ತೀನಿ. ಶ್ರೀನಿವಾಸ್, ನನಗೆ ಆ್ಯಕ್ಚುಲಿ ನೀರ್ದೋಸೆ ಚಾನಲ್ ಇಷ್ಟ. ಕಾರಣ ಏನಂದರೆ ನನಗೆ ನೀರ್ದೋಸೆ ಮಾಡೋರು ಸಿಕ್ಕೋರೆ. ಇದು ದಾವಣಗೆರೆ ಜೋಳದ ರೊಟ್ಟಿ, ರಾಗಿ ಜೋಳದ ಮುದ್ದೆ ನನಗೆ ಎಸ್ಪೆಷಲಿ ಇಷ್ಟ. ಸೊ ಇವ್ರ ಮನೆಗೆ ಬಂದಮೇಲೆ ನಾನು ನೀರ್ದೋಸೆ ಇಷ್ಟಪಡೋಕೆ ಶುರು ಮಾಡಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜಗೇಶಣ್ಣನ ಸಿನಿಮಾ ಇದೆ ನೀರ್ದೋಸೆ. ಸೊ ಅದು ಬಂದಮೇಲೆ ನನಗೆ ಮತ್ತು ಈ ಚಾನಲ್ ಕೇಳಿದ್ಮೇಲೆ ನೀರ್ದೋಸೆ ಅಂದರೆ ತುಂಬ ಇಷ್ಟ ಆಯಿತು. ಇದು ಕೂಡ ಮನುಷ್ಯನಿಗೆ ನೀರು ಎಷ್ಟು ಅವಶ್ಯಕವಾಗಿದೆಯೋ, ಏನಿಲ್ಲ ಅಂದರೆ ನೀರು ಬೇಕು. ತುಂಬ ಬಾಯಾರಿಕೆ ಆದಾಗ, ನೀರು ಕುಡಿಬೇಕು ಅನ್ನಿಸ್ದಾಗ ಬೇರೆ ಯಾವ ಜ್ಯೂಸ್ ಕುಡಿದ್ರೂ ಸಮಾಧಾನ ಆಗಲ್ಲ, ನೀರೇ ಕುಡಿಬೇಕು. ನೀರು ಕುಡಿದಾಗ ಮಾತ್ರ ನಮಗೆ ನೀರು ಕುಡಿದು ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಸಿಗುತ್ತೆ. ಸೊ ಹಂಗೆ ನೀರ್ದೋಸೆ ಚಾನಲ್ ಕೂಡ ಬೇರೆ ಎಷ್ಟೇ ಚಾನಲ್ಗಳು ನೋಡಿದ್ರು ಕೂಡ, ಎಷ್ಟೇ ವೀಡಿಯೋಸ್ ನೋಡಿದ್ರು ಕೂಡ ನೀರ್ದೋಸೆ ಇಲ್ಲಾಕೋ ಒಂದು ವೀಡಿಯೋಸ್ ನೋಡಿದಾಗ ಅದು ನೀರ್ದೋಸೆ ತಿಂದಷ್ಟೇ ನೀರು ಕುಡಿದಷ್ಟೇ ಸಮಾಧಾನ ಆಗುತ್ತೆ ಅಂತ ತೋರಿಸಿ ನನಗೆ. ಸೊ ಅದಕ್ಕೆ ಕಾರಣವೇ ಇವಾಗ ಆಲ್ರೆಡಿ 50,000 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಅದು ಭಾಳ ಖುಷಿ ವಿಚಾರ. ಸೊ ಇವರು ಶ್ರೀನಿವಾಸ್ ಇರ್ಬೋದು, ಇವ್ರ ತಂಡ ಇರ್ಬೋದು, ಸುಮಾರು ವೀಡಿಯೋಸ್ ನಾನು ನೋಡಿದ್ದೀನಿ. ಒಂದು ತಿಳಿ ಹಾಸ್ಯ ಅಂತಾರಲ್ಲ, ಆ ಥರದ ಕಾಮಿಡಿಗಳನ್ನ ಮಾಡಿ ತಿಳಿ ಹಾಸ್ಯದ ಒಂದು ವೀಡಿಯೋಗಳನ್ನ ಸುಮಾರು ಹಾಕಿದ್ದಾರೆ. ಸೊ ಭಾಳ ಚೆನ್ನಾಗಿರುತ್ತೆ. ಒಂದು ಡಬಲ್ ಮೀನಿಂಗ್ ಇರ್ಬೋದು, ಇನ್ನೊಂದು ಇರ್ಬೋದು. ಇದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡೋ ವೀಡಿಯೋ ಅಲ್ಲ ಅನ್ನೋ ಥರದ್ದು ನಾನು ನೋಡಿಲ್ಲ ಅದು ಇದುವರೆಗೂ. ಆ ಥರದ್ದು ಒಂದು ವೀಡಿಯೋಸನ್ನು ನಾನು ಸುಮಾರು ಅವತ್ತು ನೋಡಿದ್ದೀನಿ. ಅದೇ ಕಾರಣಕ್ಕೆ ಅವತ್ತು 50,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ನೋಡುವಂಥ ಎಲ್ಲ ಎಲಿಮೆಂಟ್ಸು ಮತ್ತು ನಗುವಂಥ ಎಲ್ಲ ಎಲಿಮೆಂಟ್ಸು ಶ್ರೀನಿವಾಸ್ ಮೂವಿ ತಂಡಕ್ಕಿದೆ. ನೀವು ನೀರ್ದೋಸೆ ಚಾನಲನ್ನು ನೋಡಿ ಸಬ್ಸ್ಕ್ರೈಬರ್ ಆಗಿ. ಸೊ ಮತ್ತು ನಮ್ಮ ತಂಡಕ್ಕೆ, ನಮ್ಮ ಹುಡುಗರಿಗೆ, ವಿಶೇಷವಾಗಿ ಕನ್ನಡಿಗರಿಗೆ, ನಮ್ಮವ್ರಿಗೆ ಪ್ರೋತ್ಸಾಹ ಕೊಟ್ಟಂಥ ಒಂದು ಹೆಮ್ಮೆ ನಮಗೂ ಕೂಡ ಸಿಗುತ್ತೆ ಅಲ್ವಾ. ಆ್ಯಂಡ್ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈಗೆಲ್ಲ ಯೂಟ್ಯೂಬ್ ಚಾನಲ್ಸ್ ಅಂತ ಹೇಳಿದ್ರೆ ಮನೇಲಿ ಒಂದು ಎಲ್ಲರೂ ಮಾಡ್ಕೊತಾರೆ. ಬಟ್ ನೀವು ಮಾಡಿರೋದು ನೀರ್ದೋಸೆ ಅನ್ನೋ ಚಾನಲ್ ವಿಶೇಷತೆ ಏನು ಅಂದರೆ, ಎಲ್ಲ ಕರೆಂಟ್ ಸಿನಾರಿಯೋಸ್ ಇಟ್ಕೊಂಡು ಮಾಡ್ತೀರಾ ನೀವು. ಫೇಸ್ಬುಕ್ಕು, ಟಿಕ್ಟಾಕ್ ಇರ್ಬೋದು, ಅಮ್ಮ ಮಗಂದು ಸೆಂಟಿಮೆಂಟ್ಸ್ ಇರ್ಬೋದು. ನಾನು ಒಂದು ಎಪಿಸೋಡ್ ನೋಡಿದೆ, ಅದರಲ್ಲಿ ಆ್ಯಕ್ಚುಲಿ ಶ್ರೀನಿವಾಸು ಅಮ್ಮನ ರೋಲು ಅವರೇ ಮಾಡಿದ್ದಾರೆ, ಮಗನ ರೋಲು. ಹೇ ಬಾಪ್ರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರು ಅಂತ ಅನ್ನಿಸ್ತು ಸೀರಿಯಸ್ಲಿ. ಯಾಕೆಂದರೆ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತೀವಿ ನಾವು, ಇಂಥ ಕ್ಯಾರೆಕ್ಟರ್ಗೆ ಇಂಥವ್ರು ಬೇಕು, ಇಂಥ ಪಾತ್ರಕ್ಕೆ ಇಂಥವ್ರು ಸೂಟ್ ಆಗ್ತಾರೆ ಅಂತ ಎಲ್ಲೆಲ್ಲೋ ಹುಡುಕ್ತೀವಿ. ಅದೇನೋ ಹೇಳ್ತಾರಲ್ಲ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುತ್ಕೊಡ್ಬೋದ್ರ, ಕರೆಕ್ಟಾ? ಹಾಗಾಯ್ತು. ಈ ಥರ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಹುಡುಗರನ್ನ ನಾವು ನಮ್ಮಲ್ಲೇ ಹಿಡ್ಕೊಂಡು ಎಲ್ಲೆಲ್ಲೋ ಹುಡುಕ್ತೀವಂತೆ. ಹಿತ್ಲೆ ಗಿಡ ಮತ್ತಲ್ಲ ಅಂತ ಹಾಗೆ. ಸೊ ಈ 50,000 ಜನ ಅಷ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಕಾರಣ ಅಂದರೆ ಅದೇ ನೋಡಿ, ಎಂಟರ್ಟೈನ್ಮೆಂಟ್ ವಿತ್ ಮೆಸೇಜ್. ಅದು ಆ್ಯಕ್ಚುಲಿ ಖುಷಿ ಆಗುತ್ತೆ. ಏನೇ ಇದ್ರು ನಮ್ಮ ಮಕ್ಳಿರ್ಬೋದು, ದೊಡ್ಡವ್ರು ಇರ್ಬೋದು, ಯಾರೇ ಇರ್ಬೋದು, ಒಂದು ಟೈಮ್ ಪಾಸಿಗೆ ಅಂತಲ್ಲ, ಏನೋ ಒಂದು ಗೇಮ್ ಮಾಡ್ಬೋದ್ರಿಂದ ವಿಷಯ ಏನಾಗುತ್ತೆ. ಮೊನ್ನೆ ನಾನು IPL ನೋಡಿದೆ ನಾನು, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟಿಕ್ಟಾಕ್ದು ಅಷ್ಟೇ ಮೆರಿಟ್ ಡಿಮೆರಿಟ್ ಎರಡೂ ತೋರಿಸ್ಕೊಟ್ಟಿದ್ದಾರೆ. ಸೊ ಏನೋ ವಿಶೇಷತೆ ಇರೋವಂಥ ಈ ಚಾನಲ್ಲು. ಆ್ಯಕ್ಚುಲಿ ನನಗೆ ಇವ್ರ ತಂಡ ಅಂದ್ರೆ ಶ್ರೀನಿವಾಸ್ ಮತ್ತು ಅವ್ರ ಟೀಮ್ ಪರಿಚಯ ಆಗೋಕ್ಕಿಂತ ಮುಂಚೆನೇ ನಾನು ಸಬ್ಸ್ಕ್ರೈಬ್ ಮಾಡಿದ್ದೆ ಆ ಚಾನಲ್. ಬಿಕಾಸ್ ಆಫ್ ದ ನೇಮ್, ಅಂದರೆ ನೀರ್ದೋಸೆನ ಹೆಸರಿಗೆ ಏನಿದು ನೀರ್ದೋಸೆ ಅಂತ ಇಟ್ಟಿದಾರಲ್ಲ, ನೋಡೋಣ ಅಂತ ಹೇಳಿ ನೋಡೋಕ್ಕೆ ಶುರು ಮಾಡಿದವಳು. ಅದು ಸೀರೀಸ್ ಥರ ಕಂಟಿನ್ಯೂ ಆಗೋಯ್ತು. ಕ್ಯೂರಿಯಾಸಿಟಿ ಅದು, ನೆಕ್ಸ್ಟು ಏನಿದೆ ಅನ್ನೋದು. ಸೊ ಹಾಗಾಗಿ ಈ ಒಂದು ತಂಡಕ್ಕೆ ಮೊದಲನೇದಾಗಿ ದೊಡ್ಡ ನಮಸ್ಕಾರ. ಯಾಕೆ ಅಂದರೆ ಹೊಸ ಪ್ರತಿಭೆಗಳು ಬರೋಕ್ಕೋಸ್ಕರ ಇದೊಂದು ಪ್ಲ್ಯಾಟ್ಫಾರ್ಮ್ ಆಗಿ ಹೊರಹೊಮ್ಮಿದೆ. ಸೊ ಇದು ಇನ್ನೂ ಬೆಳೀಲಿ, ನಿಮ್ಮಂಥ ಟ್ಯಾಲೆಂಟ್ಸ್ ಇನ್ನೂ ಹೆಚ್ಚಾಗಿ ಇದರಿಂದ ಹೊರಗೆ ಬರಲಿ ಅಂತ ನಾವು ಕೇಳ್ಕೊತೀವಿ. ದಿವ್ಯಾ ಮೇಡಮ್ ಮತ್ತು ಜಿಜಿ ಸಾರು ನಮಗೆ ನಾವು ವಿಡಿಯೋಸ್ ಶುರು ಮಾಡೋಕ್ಕೆ ಮುಂಚೆಯಿಂದ ಪರಿಚಯ ಇದ್ದರು. ಅವ್ರ ಬಗ್ಗೆ ಹೇಳಬೇಕಂದ್ರೆ, ದಿವ್ಯಾ ಮೇಡಮ್ ಅವರು ಒಂದು ಸೆಲೆಬ್ರಿಟಿ ಅನ್ನೋದೇ ಮರ್ತೋಗ್ಬಿಡ್ತಾರೆ. ಒಂದು ಜನರಲ್ ಆಡಿಯನ್ಸ್ ಹೇಗೆ ನಮ್ಮ ವೀಡಿಯೋಸ್ ನೋಡಿ ಕಮೆಂಟ್ಸ್ ಕೊಡ್ತಾರೋ ಆ ಥರ ಕಮೆಂಟ್ಸ್ ಮಾಡ್ತಾರೆ. ನಮಗೆ ಒಬ್ಬ ಸೆಲೆಬ್ರಿಟೀಸ್ ನಮ್ಮ ವೀಡಿಯೋಸ್ ನೋಡ್ತಾರೆ ಅನ್ನೋದೇ ತುಂಬ ಖುಷಿ. ಅಂಥದ್ರಲ್ಲಿ ಅವರು ಅದನ್ನು ನೋಡಿ ಫೀಡ್ಬ್ಯಾಕ್ಸ್ ಕೊಡ್ತಾರೆ ಅನ್ನೋದು ತುಂಬ ಖುಷಿ ಆಗುತ್ತೆ. ಮೇಡಮ್ ಹೇಳಿದಾಗೆ ಒಂದು ಅಮ್ಮ ಮಗಂದು ಸ್ಮಾರ್ಟ್ಫೋನ್ ಮದರ್ ಅಂತ ನಾವು ಒಂದು ವೀಡಿಯೋ ಮಾಡಿದ್ರಿ. ಆ ವಿಡಿಯೋಗೆ ನಂಗೆ ನೆನಪಿದೆ, ಆಲ್ಮೋಸ್ಟ್ 7 o'clock ಇರ್ಬೋದು. ಅವ್ರು ಕಾಲ್ ಮಾಡಿ ನನಗೆ ವಿಶ್ ಮಾಡಿದ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ಒಬ್ಬ ಸೆಲೆಬ್ರಿಟಿಗೆ ಇವೆಲ್ಲ ಅವಶ್ಯಕತೆ ಇಲ್ಲ. ಅವ್ರಿಗೆ ಆಲ್ರೆಡಿ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಸುಮಾರು ಜನ ಅವ್ರನ್ನ ನೋಡ್ತಾ ಇರ್ತಾರೆ. ಅವರು ನಮ್ಮನ್ನೆಲ್ಲ ಎನ್ಕರೇಜ್ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಅವ್ರು ಬೆಳೆಯೋದನ್ನು ನೋಡ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ಅದನ್ನೆಲ್ಲ ದಾಟಿ
ಹೊಸಬರನ್ನ ಎನ್ಕರೇಜ್ ಮಾಡಬೇಕು ಅಂತ ಆ ಒಂದು ಮನಸ್ಸಿದೆ ಅಲ್ವಾ, ಸೊ ಅದು ಅವರ ದೊಡ್ಡ ಗುಣ. ಅದೇ ಅವ್ರನ್ನ ಇಲ್ಲಿವರೆಗೂ ತಂದಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಜಿ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೆ ನಾವೆಲ್ಲರೂ ಅನ್ನೋನ್ ಫೇಸ್, ಬಟ್ ನಮ್ಮೆಲ್ರಿಗೂ ಅವ್ರು ನೋನ್ ಫೇಸ್. ಅವ್ರ ಮದುವೆಗೆ ಹೋಗಿದ್ವಿ, ನನ್ನ ಹಿಂಗಪ್ಪ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಸರ್ಗೆ ಏನಂತ ಹೇಳೋದು. ಸೊ ಅಲ್ಲೆಲ್ಲರೂ ಸೆಲೆಬ್ರಿಟೀಸ್ ಸುತ್ತಾಡ್ತಾ ಇದ್ರು. ಹೇಗೆ ನಾವು ಒಂದು ಕನ್ಫ್ಯೂಷನ್ ಇದ್ದಾಗ ನಾನು ಹೋದೆ, ಜಸ್ಟ್ ಸ್ಟೇಜ್ಗೆ ಹೋದಾಗ ಅವರು ನೋಡಿದ ತಕ್ಷಣ ನೀವು ಈ ಥರ ವೀಡಿಯೋಸ್ ಮಾಡ್ತಿರ್ತಲ್ಲ ಯೂಟ್ಯೂಬಲ್ಲಿ ಅಂದಾಗ ಲೈಕ್ ನಾನು ಅದು ಗ್ರೌಂಡ್ ಫ್ಲೋರಲ್ಲಿ ನಡೀತಾರೆ ಅಂತ ಮದುವೆ ಆಲ್ಮೋಸ್ಟ್ 11ನೇ ಫ್ಲೋರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ತುಂಬ ಖುಷಿ ಆಯಿತು. ಸೊ ಒಬ್ಬ ಸೆಲೆಬ್ರಿಟಿ ಒಬ್ಬ ಕಾಮನ್ ಪೀಪಲ್ನ ನೋಡಿ ಎನ್ಕರೇಜ್ ಮಾಡಿ ಮಾತಾಡಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಬಟ್ ಇವೆಲ್ಲ ಮಾಡ್ತಾರಲ್ವ, ಸೊ ಇವೆಲ್ಲ ಅವರ ದೊಡ್ಡ ಗುಣ ಅಂತ ಹೇಳ್ಬೋದು. ಇವತ್ತು ಅಷ್ಟೇ ನಾವು 50,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಮೇಡಮ್ ಸರ್, ಈ ಥರ ಆಗಿದೆ, ನೀವೊಂದು ಪ್ರಮೋಷನ್ ವೀಡಿಯೋ ಮಾಡ್ಬೋದಂತ. ಅವರು ಆಲ್ರೆಡಿ ಬ್ಯುಸಿಯಾಗಿದ್ದಾರೆ, ಅವ್ರ ಶೂಟ್ಸಲ್ಲಿ ಬ್ಯುಸಿಯಾಗಿದ್ದಾರೆ. ಅದನ್ನೆಲ್ಲದನ್ನು ದಾಟಿ ಅವರ ಒಂದು ಟೈಮ್ನ ಫ್ರೀ ಮಾಡ್ಕೊಂಡು ನಮಗೋಸ್ಕರ ಅವ್ರ ಟೈಮ್ನ ಕೊಟ್ಟಿದ್ದಾರೆ. ಸೊ ನಾವು ಅವ್ರಿಗೆ ತುಂಬ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಒಂದು ಮಾತು, ಅವಾಗಲಿಂದ ಶ್ರೀನಿವಾಸ್ ಅವರು ಸೆಲೆಬ್ರಿಟಿಗಳು ಅಂತಿದ್ದಾರೆ. ನಾವು ಯಾವ ಸೆಲೆಬ್ರಿಟಿಗಳು ಅಲ್ಲ, ನಾವಾಗೇ ಇದ್ದೀವಿ. ನಾವು ಕಲಾವಿದರು ಅಷ್ಟೇ, ನೀವು ಕಲಾವಿದರು. ಬೇಕಾದ್ರೆ ನಮಗೆ ಸ್ವಲ್ಪ ಸೀನಿಯರ್ ಅಂತ ಹೇಳಿ ಅಷ್ಟೇ, ಒಂದು ಸೀನಿಯಾರಿಟಿ ಅಂತ ಕೊಡಿ, ಸೆಲೆಬ್ರಿಟಿ ಅಂತ ಎಲ್ಲ ಹೇಳಬೇಡಿ ಅನ್ನೋದು ತಾವುಗಳು ಪ್ರೀತಿಯಿಂದ ಕೊಟ್ಟಿರೋದಷ್ಟೇ. ಅದು ನಾವು ಎಲ್ಲರಂತೆ ನಾರ್ಮಲ್ ಕಲಾವಿದರು ಅಂತಾನೆ ಹೇಳ್ಕೊತೀವಿ. ಏನು ಅಂದ್ರೆ ಈಗ ನಾವು ನೋಡಿ ಇದೇ ಸಾಕು, ಅವರು ಬಿಟ್ಕೊಡಲ್ಲ ಅಂತಾರೆ. ಸೊ ಇದೇ ಅವರ ದೊಡ್ಡ ಗುಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ಪ್ರತಿ ಸಾರಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾವು ಹೇಳಿ ಅವರು ಜನಕ್ಕೆ ಬೇಜಾರಾಗ್ಬಿಡುತ್ತೆ. ಸೊ ನೀವೊಂದ್ಸಲ ಹೇಳಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಖಂಡಿತ ನೀರ್ದೋಸೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಬರೋ ವೀಡಿಯೋಸ್ಗಳನ್ನ ನೋಡಿ ನಿಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾರು ಒಂದು ತಿಳಿ ಹಾಸ್ಯ ಇರ್ತಕ್ಕಂಥ ವೀಡಿಯೋಗಳನ್ನ ಮಾಡಿ ಹಾಕ್ತಾರೆ ಶ್ರೀನಿವಾಸ್ ಪುತ್ತೂರನ್ನ. ಅವ್ರ ತಂಡಕ್ಕೆ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ ಮತ್ತು ಅವರೇ ಕಟ್ಕೊಂಡಿರ್ತಕ್ಕಂಥ ಒಂದು ವೇದಿಕೆಯನ್ನು ಅವರಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ನಮ್ಮನ್ನು ಸಹಿಸ್ಕೊಂಡಿದ್ದಕ್ಕೆ ತುಂಬ ನಾವು ತುಂಬ ದೊಡ್ಡ ಕಲಾವಿದರಲ್ಲ ಅಥವಾ ದೊಡ್ಡ ಸೆಲೆಬ್ರಿಟಿಗಳಲ್ಲ, ಆದರೂ ಏನೋ ಬೆಳೀತಾ ಇರೋ ಕಲಾವಿದರಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಪ್ರತಿಭೆಗಳಿಗೆ ನಿಮ್ಮಂಥ ಸಪೋರ್ಟ್ ಇರಲೇಬೇಕು. ಬೆಳೆಸಿ ಅವ್ರನ್ನ ಉಳಿಸಿ, ಮುಂದೊಂದು ದಿನ ಇವರು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾರೆ ಅವಾಗ ನೀವೇ ಅನ್ಕೊತೀರಾ, ಹೌದಲ್ವಾ ಈ ಹುಡುಗರಿಗೆಲ್ಲ ನಾವು ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದ್ವಿ, ಇವಾಗ ನೋಡಪ್ಪ ಇಷ್ಟು ದೊಡ್ಡ ಸ್ಕ್ರೀನಲ್ಲಿದ್ದಾರೆ ಅಂದರೆ ಆ ಖುಷಿನೇ ಬೇರೆ ಸಿಗುತ್ತೆ. ಸೊ ಇವತ್ತು ನಾವು ಎಷ್ಟು ಖುಷಿ ಪಡ್ತಿದ್ದೀವೋ ಮುಂದೊಂದು ದಿನ ಈ ತಂಡದವರು ಅಷ್ಟೇ ಖುಷಿಪಟ್ಟು ಅದೊಂದು ಸಂಭ್ರಮನ ನಿಮ್ಮ ಮುಂದೆ ಹಂಚ್ಕೊಳ್ಳೋ ಅಂಥ ಒಂದು ಒಳ್ಳೆ ಕ್ಷಣ ಬರಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ನೀರ್ದೋಸೆ ಅನ್ನೋದು ಬರೀ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ, ಅದು ನಮ್ಮ ಕುಟುಂಬ ಇದ್ದಂಗೆ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿರೋಂಥ ಎಲ್ಲರೂ ನಮ್ಮ ಕುಟುಂಬದ ಸದಸ್ಯರಿದ್ದಂಗೆ. ಹಾಗಾಗಿ ನಿಮ್ಮೆಲ್ರಿಗೂ ನಾನು ಪರ್ಸ್ನಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮೆಲ್ಲ ವೀಡಿಯೋಸ್ನ ನೋಡ್ತಾ ಇರ್ತೀರಲ್ವ, ಸೊ ಈ ವಿಡಿಯೋಸ್ ಮಾಡುವಾಗ ನಾವೇನೆಲ್ಲ ಎಫರ್ಟ್ಸ್ ಹಾಕ್ತೀವಿ ಮತ್ತು ಶೂಟ್ ಟೈಮಲ್ಲಿ ಏನೆಲ್ಲ ಫನಿ ಇನ್ಸಿಡೆಂಟ್ಸ್ ನಡೀತು ಅನ್ನೋದನ್ನ ಕೊಲಾಜ್ ಮಾಡಿ ಒಂದು ಪುಟ್ ವಿಡಿಯೋ ಮಾಡಿದ್ದೀವಿ. ಅದನ್ನು ನಾವು ಮುಂದಿನ ವಾರ ರಿಲೀಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಮತ್ತೆ ಆ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಆ್ಯಂಡ್ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಲವ್ ಯು ಆಲ್. ಬಾಯ್ ಬಾಯ್.